ಮಿಚೆಲ್ ಸ್ಟಾರ್ಕ್ ಅಥವಾ ಪ್ಯಾಟ್ ಕಮಿನ್ಸ್ ಅಲ್ಲ, ರೋಹಿತ್ ಶರ್ಮಾ ಆದರೂ IPL ನ ಅತ್ಯಂತ ದುಬಾರಿ ಆಟಗಾರ. ಈ ಟೀಮ್ ಸೇರಿಸಿಕೊಂಡಿತು ತಂಡಕ್ಕೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿನಲ್ಲಿ ಯಾರು ಅತ್ಯುತ್ತಮ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024ರ ಮಿನಿ ಆಕ್ಷನ್ ಮುಕ್ತಾಯಗೊಂಡಿದೆ ಮತ್ತು ಈ ಆಕ್ಷನ್ ನಲ್ಲಿ 70 ಸ್ಲಾಟ್ ಖಾಲಿ ಇತ್ತು. ಆದರೆ 72 ಆಟಗಾರರನ್ನು 10 ತಂಡ ಖರೀದಿಸಿತು. ಇದರಲ್ಲಿ 8 ತಂಡಗಳ ಹತ್ತಿರ 25 ಆಟಗಾರರ ಸ್ಕ್ವಾಡ್ ಇದೆ. ಆದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರ ಹತ್ತಿರ 23 ಮತ್ತು ರಾಜಸ್ಥಾನ್ ರಾಯಲ್ಸ್ ಅವರ ಹತ್ತಿರ ಕೇವಲ 22 ಆಟಗಾರರಿದ್ದಾರೆ. ಹಾಗೂ ಈ ಆಕ್ಷನ್ ನಲ್ಲಿ ಒಟ್ಟು 230.45 ಕೋಟಿ ಹಣ ಖರ್ಚಾಯಿತು. ಮತ್ತು ಈ ಸೀಸನ್ ನಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ಅತ್ಯಂತ ದುಬಾರಿ ಆಟಗಾರನಾಗಿದ್ದರು, ಏಕೆಂದರೆ ಸ್ಟಾರ್ಕ್ ಅವರನ್ನು KKR ತಂಡ 24 ಕೋಟಿ 75 ಲಕ್ಷಕ್ಕೆ ಖರೀದಿಸಿತು. ಹಾಗೂ ಈ ಸೀಸನ್ ನ ಎರಡನೇ ದುಬಾರಿ ಆಟಗಾರ ಪ್ಯಾಟ್ ಕಮಿನ್ಸ್ ಇವರನ್ನು ಸನ್ರೈಸ್ ಹೈದರಾಬಾದ್ ತಂಡ 20.5 ಕೋಟಿಗೆ ಖರೀದಿಸಿತು. ಈಗ IPL ಇತಿಹಾಸದಲ್ಲಿ ಇವರಿಬ್ಬರು ಅತ್ಯಂತ ದುಬಾರಿ ಆಟಗಾರರಾಗಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಈ ಬಾರಿ ಆಕ್ಷನ್ ನಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಇರಲಿದ್ದಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು, ಏಕೆಂದರೆ ಮುಂಬೈ ತಂಡ ರೋಹಿತ್ ಶರ್ಮಾನ ನಾಯಕನ ಸ್ಥಾನವನ್ನು ಕಿತ್ತುಕೊಂಡಿತು. ಆದ್ದರಿಂದ ಈಗ ರೋಹಿತ್ ಶರ್ಮಾ ಬೇರೆ ತಂಡಕ್ಕೆ ಹೋಗಲಿದ್ದಾರೆ ಎಂಬ ನ್ಯೂಸ್ ಕೂಡ ಬರುತ್ತಿತ್ತು. ಹಾಗೂ ಅದರಲ್ಲೂ ಚೆನ್ನೈ ಮತ್ತು RCB ತಂಡಕ್ಕೆ ರೋಹಿತ್ ಶರ್ಮಾ ಅವರು ಆಡುವ ಸಾಧ್ಯತೆ ಹೆಚ್ಚಿದೆ ಎಂದು ಕೂಡ ಹೇಳಲಾಗುತ್ತಿತ್ತು. ಆದರೆ ಸ್ನೇಹಿತರೆ, ಮುಂಬೈ ತಂಡ ಸೀಕ್ರೆಟ್ ಆಗಿ ರೋಹಿತ್ ಶರ್ಮಾ ಅವರಿಗೆ ಒಂದು ದೊಡ್ಡ ಅಮೌಂಟ್ ಅನ್ನು ನೀಡಿದೆ ಮತ್ತು ಈಗ ರೋಹಿತ್ ಶರ್ಮಾ ಮುಂಬೈ ತಂಡದಲ್ಲೇ ಆಡುತ್ತಾರೆ ಎಂಬ ಒಂದು ಅಫಿಷಿಯಲ್ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬೈ ತಂಡವನ್ನು ಬಿಡಬೇಕಿತ್ತೋ ಬೇಡವೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.